ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಂದಿನಂತೆ ಇವತ್ತು ಕೂಡ ನನ್ನ ಚಾನಲ್ ನಲ್ಲಿ ಒಂದು ಯೂಸ್ಫುಲ್ ಆದಂತ ವಿಡಿಯೋವನ್ನ ತಂದಿದ್ದೇನೆ. ಹೌದು ಫ್ರೆಂಡ್ಸ್, ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಪ್ಲಾನ್ ಮಾಡ್ತಾ ಇದ್ರೆ ನನ್ನ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅಂದ್ರೆ ಬಸ್ ಬುಕ್ಕಿಂಗು, ರೂಮ್ ಬುಕ್ಕಿಂಗು, ಟೈಮಿಂಗ್ಸು, ಅಕ್ಷರಾಭ್ಯಾಸದ ಬಗ್ಗೆ ಸಂಪೂರ್ಣ ಮಾಹಿತಿ, ಮತ್ತೆ ಇತರ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ, ಮತ್ತೆ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು, ಇದರ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಮ್ಗೆ ಇಬ್ರು ಮಕ್ಳಿದ್ದಾರೆ, ಒಂದು ಹೆಣ್ಮಗು ಮತ್ತೆ ಒಂದು ಗಂಡ್ ಮಗು. ಹೆಣ್ಮಗುಗೆ 4 ವರ್ಷ ಮತ್ತೆ ಗಂಡ್ ಮಗುಗೆ 2 ವರ್ಷ. ಸೊ ನನ್ ಮಗಳನ್ನ ಈ ವರ್ಷ ಸ್ಕೂಲ್ಗೆ ಸೇರಿಸ್ಬೇಕು. ಸೊ ಆದ್ರಿಂದ ಅಕ್ಷರಾಭ್ಯಾಸ ಮಾಡಿಸಿ ಸ್ಕೂಲ್ಗೆ ಸೇರ್ಸೋಣ ಅಂತ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಕೂಡ ಡಿಸೈಡ್ ಮಾಡಿದ್ವಿ ಅಕ್ಷರಾಭ್ಯಾಸ ಮಾಡಿಸೋದಿಕ್ಕೆ. ಸೊ ಅದಕ್ಕೆ ಅವರು ಸೂಚಿಸಿದ್ದು ಶೃಂಗೇರಿಯ ಶಾರದಾಂಬೆ. ಎಸ್ ಫ್ರೆಂಡ್ಸ್, ಶೃಂಗೇರಿಯ ಶಾರದಾಂಬೆಯ ಮಡಿಲಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು ಅಂತ ನಮಗೂ ಕೂಡ ಅನಿಸ್ತು. ಸೊ ಅದಕ್ಕೆ ನಾವು ಒಂದು ವಾರದ ಮುಂಚೆನೆ ಬಸ್ ಟಿಕೆಟ್ ನ ಬುಕ್ ಮಾಡಿದ್ವಿ. ಫ್ರೆಂಡ್ಸ್, 3 ದಿನ ಮುಂಚೆ ಬಸ್ ಬುಕ್ ಮಾಡಿದ್ರು ಸಿಗುತ್ತೆ. ಬಟ್ ಹಬ್ಬ ಹರಿದಿನಗಳು, ಈ ತರ ಯಾವುದೇ ರೀತಿಯ ಹಾಲಿಡೇಸ್ ಗಳನ್ನ ನೋಡ್ಕೊಂಡು ಸ್ವಲ್ಪ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ನೀವು ಸಡನ್ ಆಗಿ ಬುಕ್ ಮಾಡಕ್ ಹೋದ್ರೆ ಕೆಲವು ಟೈಮ್ ಅವೈಲೇಬಿಲಿಟಿ ಕಮ್ಮಿ ಇರುತ್ತೆ. ಸೊ ಆದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಬಸ್ ಬುಕ್ಕಿಂಗ್ ನ ಮಾಡ್ಕೊಳ್ಳಿ. ನಾವು ಎಲ್ ವಿ ಟ್ರಾವೆಲ್ಸ್ ಪ್ರೈವೇಟ್ ಬಸ್ ನಲ್ಲಿ 3 ಸ್ಲೀಪರ್ ಸೀಟ್ ಗಳನ್ನ ಬುಕ್ ಮಾಡಿದ್ವಿ. ಒಂದು ಸೀಟ್ಗೆ 700 ರುಪೀಸ್ ಆಯ್ತು. ನೀವು VRL, SRS ಈ ತರ ಏನಾದ್ರು ಇನ್ನು ಲಕ್ಸುರಿ ಬಸ್ ಗಳಲ್ಲಿ ಬುಕ್ ಮಾಡ್ತೀರಾ ಅಂದ್ರೆ 1000 to 1200 ರುಪೀಸ್ ಇರುತ್ತೆ. ಮತ್ತೆ ಫ್ರೆಂಡ್ಸ್, ನೀವೇನಾದ್ರೂ ರೂಮ್ ನ ಬುಕ್ ಮಾಡ್ತೀವಿ ಅಂದ್ರೆ 2 ಡೇಸ್ ಅಂದ್ರೆ 2 ಡೇಸ್ ಅಡ್ವಾನ್ಸ್ ಆಗಿ ಶೃಂಗೇರಿ.net ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಬುಕ್ ಮಾಡ್ಕೋಬೇಕು. ನೀವೇನೋ ಒಂದಿನ ಮುಂಚೆ ಮಾಡ್ತೀವಿ ಅಂದ್ರೂ ನಿಮ್ಗೆ ಸಿಗಲ್ಲ. ಫ್ರೆಂಡ್ಸ್, ಒಂದು ರೂಮ್ಗೆ 300 ರುಪೀಸ್ ಆಗುತ್ತೆ. 4 to 5 ಮೆಂಬರ್ಸ್ ಆಕ್ಯುಪೈ ಮಾಡ್ಬೋದು. ನೀವು ಶೃಂಗೇರಿಗೆ ಏನು ಹೋಗ್ತೀರಾ ಅನ್ನೋ ಡಿಸೈಡ್ ಮಾಡ್ಕೊಂತೀರಲ್ಲ, ಅವಾಗ್ಲೇ ಅಂದ್ರೆ ಬಸ್ ಬುಕ್ಕಿಂಗ್ ಮಾಡ್ತಿರಲ್ಲ ಅವಾಗ್ಲೇ ಅಡ್ವಾನ್ಸ್ ಆಗಿ ರೂಮ್ ನ ಕೂಡ ಬುಕ್ ಮಾಡ್ಕೊಂಬಿಡಿ. ಅವಾಗ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ಆರಾಮಾಗಿ ಟೆನ್ಷನ್ ಇಲ್ದಿರ ಹೋಗ್ಬಿಟ್ಟು ಬರ್ಬೋದು. ನೀವು ಒಂದಿನ ಮುಂಚೆ ಅಥವಾ ನಾಳೆ ಹೋಗ್ತಾ ಇದೀನಿ ಇವತ್ತು ಬುಕ್ ಮಾಡೋಣ ಅಂದ್ರೆ ಸ್ಲಾಟ್ ಸಿಗೋದಿಲ್ಲ. ಸ್ಲಾಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಸೊ ಆದ್ರಿಂದ ಹೇಳ್ತಾ ಇದೀನಿ, ಒಂದ್ 2 ದಿನ ಮುಂಚೆ, ಅಟ್ಲೀಸ್ಟ್ 3 ದಿನ ಮುಂಚೆ, 4 ದಿನ ಮುಂಚೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅಟ್ಲೀಸ್ಟ್ 2 ಡೇಸ್ ಬಿಫೋರ್ ಬುಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್, ನಾವು ಭಾನುವಾರ ರಾತ್ರಿ 11 ಗಂಟೆಗೆ ಬಸ್ನ ಹತ್ತಿದ್ದು. ಬಸ್ನಲ್ಲಿ ಅಷ್ಟಾಗಿ ನಿದ್ದೆ ಬರ್ಲಿಲ್ಲ, ಹೇಗೋ ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಫ್ರೆಂಡ್ಸ್, ನಾವು ಬಸ್ ಹತ್ತಿದ್ದು ಬೆಂಗಳೂರಿನ ದಾಸರಳ್ಳಿ 8ನೇ ಮೈಲಿ ಏನಿದೆ, ಜಾಲಹಳ್ಳಿ ಕ್ರಾಸ್ 8ನೇ ಮೈಲಿ ಬರುತ್ತಲ್ಲ, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಶೃಂಗೇರಿಯ ಜರ್ನಿ ಟೈಮಿಂಗ್ಸ್ ಬಂದ್ಬಿಟ್ಟು 6 ಅವರ್ ಆಗುತ್ತೆ. ಅಲ್ಲಿಂದ ಏನ್ 8ನೇ ಮೈಲಿಯಿಂದ ಶೃಂಗೇರಿ ಸ್ಟಾಪ್, ದೇವಸ್ಥಾನದ ಸ್ಟಾಪ್ ಬಂದ್ಬಿಟ್ಟು 310 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಅದೇ ರೀತಿ ನಾವು ಬೆಳಿಗ್ಗೆ ಶೃಂಗೇರಿ ದೇವಸ್ಥಾನ ಹತ್ರ ಬಂದು ಇಳಿದಾಗ ಟೈಮಿಂಗ್ಸ್ 5:30 ಆಗಿತ್ತು. ನಾವು ನೈಟ್ ಹತ್ತಿದ್ದು 11:30 ಸುಮಾರ್ಗೆ ಹತ್ತಿದ್ವಿ. ಬಂದು ಇಳಿದಾಗ 5:30 ಆಗಿತ್ತು. ಫುಲ್ ಫಾಗ್ ತುಂಬಿಕೊಂಡಿತ್ತು ಫ್ರೆಂಡ್ಸ್. ಆ ಚಳಿಲೇ ನಿಂತ್ಕೊಂಡಿದ್ವಿ. ಆಮೇಲೆ ಶೃಂಗೇರಿಯ ಅಡ್ಮಿನಿಸ್ಟ್ರೇಷನ್ ರೂಮ್ಗೆ ಹೋಗಿ ರೂಮ್ ಏನ್ ಬುಕ್ ಮಾಡಿದೀವಲ್ಲ, ಆನ್ಲೈನ್ ಅಕ್ನಾಲೇಜ್ಮೆಂಟ್ ನ ತೋರಿಸಿದ್ವಿ. ಅವ್ರಿಗೆ ತಕ್ಷಣ ನಮ್ಮ ಮೊಬೈಲ್ ನಂಬರ್ ಮತ್ತೆ ಆಧಾರ್ ನಂಬರ್ನ ತಗೊಂಡು ವೆರಿಫೈ ಮಾಡಿ ರೂಮ್ ನ ಕೀನ ಕೊಟ್ರು ಫ್ರೆಂಡ್ಸ್. ನೀವೇನಾದ್ರೂ ಒಬ್ರೇ ಇದ್ರೆ ನಿಮ್ಗೆ ರೂಮ್ ಖಂಡಿತ ಕೊಡೋದಿಲ್ಲ ಅವರು. ಒಬ್ರಿಗಿಂತ ಹೆಚ್ಚು ಜನ ಇರಬೇಕು, ಅವಾಗ ಮಾತ್ರ ನಿಮ್ಗೆ ರೂಮ್ ಕೊಡ್ತಾರೆ. ಸಿಂಗಲ್ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ರೂಮ್ ನ ಅವರು ಕೊಡೋದಿಲ್ಲ. ಫಸ್ಟ್ ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ರೂಮ್ ಕೊಡೋದು. ನಾವು ರೂಮ್ ಕೀ ತಗೊಂಡು ಹೋದ್ವಿ. ರೂಮು ದೇವಸ್ಥಾನದ ಪಕ್ಕದಲ್ಲೇ ಇದೆ. ರೂಮ್ಗಳು ತುಂಬಾನೇ ದೊಡ್ಡದಾಗಿವೆ, ಡೀಸೆಂಟ್ ಆಗಿವೆ. 4 to 5 ಮೆಂಬರ್ಸ್ ಆರಾಮಾಗಿ ಮಲ್ಕೋಬಹುದು, ಅಷ್ಟು ವಿಶಾಲವಾಗಿದೆ. ಟಾಯ್ಲೆಟ್ಸ್ ಕೂಡ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಫ್ರೆಂಡ್ಸ್ ಇಲ್ಲಿ ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ 2 ಕೂಡ ಬರುತ್ತೆ. ಹಾಟ್ ವಾಟರ್ ನಿಮ್ಗೆ ಬೆಳಿಗ್ಗೆ 7 ಗಂಟೆಗೆ ಲಾಸ್ಟ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಹಾಟ್ ವಾಟರ್ ಬರೋದಿಲ್ಲ. ನೀವು 7 ಗಂಟೆ ಒಳಗಡೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ, ಹಾಗೆ ಮಕ್ಳುಗಳ್ಗೂನು 7 ಗಂಟೆ ಒಳಗಡೆ ಸ್ನಾನ ಮಾಡಿಸ್ಬಿಡಿ. ಸೊ ಫ್ರೆಶ್ ಆಗಿ ರೆಡಿ ಆಗಿ, ನಾವು ಅದೇ ರೀತಿಯಾಗಿ ರೂಮಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿ ದೇವಸ್ಥಾನ ಹತ್ರ ಹೊರಟ್ವಿ ಫ್ರೆಂಡ್ಸ್. ದೇವಸ್ಥಾನದ ಮುಂದೆ ನಿಂತ್ಕೊಂಡು 1-2 ಫೋಟೋ ತಗೊಂಡ್ವಿ. ಸೂಪರ್ ಆಗಿ ಫೋಟೋಸ್ ಬಂತು. ದೇವಸ್ಥಾನದ ಒಳಗಡೆ ಹೋದ್ವಿ ಫ್ರೆಂಡ್ಸ್. ಲಿಟ್ರಲಿ ಹೇಳ್ತೀನಿ, ನಿಜವಾಗ್ಲು ತುಂಬಾನೇ ಒಂದು ದೈವಿಕ ಭಾವನೆ ಬರುತ್ತೆ ಒಬ್ಬ ಮನುಷ್ಯಂಗೆ, ಯಾವುದೇ ಒಬ್ಬ ಮನುಷ್ಯಂಗಾಗ್ಲಿ. ಅಂತ ಪ್ರಶಾಂತತೆ, ಸ್ವಚ್ಛತೆ ಮತ್ತೆ ಪುರಾತನ ಇತಿಹಾಸ ಪೂರ್ವ ದೇವಸ್ಥಾನಗಳು, ಆ ಬೆಳಗಿನ ಮಂಜಿನ ಮಧ್ಯದಲ್ಲಿ ಆ ಶೃಂಗೇರಿನ ನೋಡ್ತಾ ಇರೋದ್ರೆ
ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ ಒಂದು ಅದ್ಭುತ ದೃಶ್ಯ ಫ್ರೆಂಡ್ಸ್. ಇದನ್ನ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನೀವೇ ಹೋಗಿ ಅಲ್ಲಿ ನಿಂತು ಅದೊಂದು ಪ್ರಕೃತಿ ಸೌಂದರ್ಯನ ಸವಿದ್ರೆ ನಿಮ್ಗೆ ಅದು ಫೀಲ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಷ್ಟು ಸೂಪರ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ನೀವೇನಾದ್ರೂ ಹೋದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ ಫ್ರೆಂಡ್ಸ್. 5, 6, 7 ಈ ನಡುವೆ ಹೋಗಿ ಶೃಂಗೇರಿ ದೇವಸ್ಥಾನ ಒಳಗಡೆ ವಿಸಿಟ್ ಮಾಡಿ. ಅದ್ರ ವೈಬೇ ಬೇರೆ, ಮಾತ್ರ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್. ನೀವು ಮತ್ತು ಮಕ್ಕಳು ಆ ದೇವಸ್ಥಾನದ ಒಳಗೆ ಹೋಗುವಾಗ ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸ್ಕೊಂಡು ಹೋಗಿ. ಈ ಟಿ ಶರ್ಟ್, ಪ್ಯಾಂಟ್, ಜೀನ್ಸ್ ಪ್ಯಾಂಟ್ಗಳು, ಆಮೇಲೆ ಮಿಡ್ಡಿಗಳು ಇವನ್ನೆಲ್ಲ ಯಾವುದೇ ಕಾರಣಕ್ಕೂ ಧರಿಸ್ಬೇಡಿ. ನಾವು ಅದೇ ರೀತಿಯಾಗಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಅಕ್ಷರಾಭ್ಯಾಸದ ಟಿಕೆಟ್ ನ ಕೊಡ್ತಿರ್ತಾರೆ. ಜಾಸ್ತಿ ಏನು ಕ್ಯೂ ಇರೋದಿಲ್ಲ, ಆರಾಮಾಗಿ ಟಿಕೆಟ್ ಸಿಗುತ್ತೆ. ಕೆಲವ್ರು ಪ್ರಶ್ನೆ ಕೇಳ್ಬೋದು, ಅಕ್ಷರಾಭ್ಯಾಸ ಟಿಕೆಟ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೋದಾ ಅಂತ. ನೋ, ಆಗೋದಿಲ್ಲ. ಶೃಂಗೇರಿ ದೇವಸ್ಥಾನಕ್ಕೆ ಬಂದೇ ತಗೋಬೇಕಾಗುತ್ತೆ. ಅಡ್ವಾನ್ಸ್ ಬುಕಿಂಗ್ ಇರೋದಿಲ್ಲ ಇದಕ್ಕೆ, ರೂಮ್ ಬುಕಿಂಗ್ ಇರುತ್ತೆ. ಬಟ್ ಈ ಅಕ್ಷರಾಭ್ಯಾಸಕ್ಕೆ ಅಡ್ವಾನ್ಸ್ ಟಿಕೆಟ್ ಮಾಡಿಸೋ ಅವಶ್ಯಕತೆನೂ ಇಲ್ಲ. ವೆಬ್ಸೈಟ್ ಅಲ್ಲಿ ಅದು ಇಲ್ವೇ ಇಲ್ಲ, ಲಿಂಕು ಕೂಡ ಇರೋದಿಲ್ಲ. ಬಂದು ನೀವು ಇಲ್ಲೇ ತಗೋಬೇಕಾಗುತ್ತೆ. ಒಂದು ಟಿಕೆಟ್ಗೆ 500 ರುಪೀಸ್ ಆಗುತ್ತೆ. ನಾವು ಇಬ್ರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಿರೋದ್ರಿಂದ 1000 ರೂಪಾಯಿ ಕೊಟ್ಟು 2 ಸಪ್ರೇಟ್ ಟಿಕೆಟ್ ನ ತಗೊಂಡಿದೀವಿ. ನಮ್ಗಿಂತ ಮುಂಚೆ ಸುಮಾರು ಜನ ಟಿಕೆಟ್ ತಗೊಂಡು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಕಾಯ್ತಾ ಇದ್ರು. ಅಕ್ಷರಾಭ್ಯಾಸ ಮಾಡಿಸೋ ಸ್ಥಳ ಓಪನ್ ಆಗೋದು ಸುಮಾರು ಬೆಳಿಗ್ಗೆ 8 ಗಂಟೆಗೆ. ಅದೇ ರೀತಿ 8 ಗಂಟೆಗೆ ಓಪನ್ ಮಾಡಿದ್ರು. ನಾವು ಮಕ್ಕಳು ಹೋದ್ವಿ. ಫ್ರೆಂಡ್ಸ್, ನೀವು ಅಕ್ಷರಾಭ್ಯಾಸಕ್ಕೆ ಯಾವುದೇ ಪೆನ್ನು, ಬುಕ್ಕು, ಸ್ಲೇಟು, ಚಾಪೀಸು, ಪೆನ್ಸಿಲ್ ಅಂತ ಏನು ತರೋ ಅವಶ್ಯಕತೆ ಇಲ್ಲ. ಅಪ್ಪ, ಅಮ್ಮ ಮತ್ತೆ ಮಗು ಅಥವಾ ಮಕ್ಳು ಏನಿದ್ರೆ ಲೈನ್ ಅಲ್ಲಿ ಹೋದ್ರೆ ಸಾಕು. ಹೋಗಿ ಅಲ್ಲಿ ಕೂರಿಸ್ತಾರೆ ನಿಮ್ಗೆ. ನೀವು ಅಪ್ಪ, ಅಮ್ಮ ಮತ್ತೆ ಮಗುನ್ ಮಾತ್ರ ಕೂರಿಸ್ತಾರೆ. ಉಳ್ದವ್ರು ಏನಾದ್ರು ನಿಮ್ಮ ರಿಲೇಷನ್ಸ್ ಅಥವಾ ಅಜ್ಜಿ ತಾತ ಯಾರಾದ್ರೂ ಇದ್ರೆ ಅವರು ಹಿಂದೆ ಕೂತ್ಕೋಬೇಕಾಗುತ್ತೆ ಅಥವಾ ಸೈಡ್ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಪೂರ್ತಿ ಹಾಲ್ ಏನು ಅಕ್ಷರಾಭ್ಯಾಸದ ಹಾಲ್ ಏನಿದೆ ಅದು ಫುಲ್ ಫಿಲ್ ಆದ್ಮೇಲೆ ಅದೊಂದು ಗೇಟ್ ನ ಕ್ಲೋಸ್ ಮಾಡ್ತಾರೆ. ನಮ್ಮ ಹತ್ರ ಇರೋ ಟಿಕೆಟ್ ನ ಅಲ್ಲಿ ಕೊಡ್ಬೇಕಾಗುತ್ತೆ. ಕೊಟ್ಟಾದಾಗ ಅಲ್ಲಿ ಪಂಚಲೋಹದ ತಟ್ಟೆ ಮತ್ತೆ ಸ್ಲೇಟ್ ಚಾಪೀಸ್ ನ ಕೊಡ್ತಾರೆ ನಮ್ಗೆ. ಏನ್ ಟಿಕೆಟ್ ಕೊಡ್ತೀವಲ್ಲ ಅದು ಕೊಟ್ಟಿದ ತಕ್ಷಣ ನಮ್ಗೆ ಅಕ್ಕಿ ತುಂಬಿರೋದು ಒಂದು ತಟ್ಟೆ, ಪಂಚಲೋಹದ ತಟ್ಟೆ ಮತ್ತೆ ಸ್ಲೇಟು, ಒಂದು ಚಾಪೀಸ್ ನ ಕೊಡ್ತಾರೆ. ಅದನ್ನ ತಗೊಂಡ್ಬಂದು ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ಕುತ್ಕೋಬೇಕು. ನಂತರ ಗುರುಗಳು ಬಂದು ಸರಸ್ವತಿ ದೇವಿ ಮತ್ತು ಗಣೇಶನನ್ನ ಸ್ಮರಿಸುತ್ತಾ ಅಕ್ಷರಾಭ್ಯಾಸಕ್ಕೆ ಏನೇನ್ ಬೇಕು ಮಂತ್ರಗಳನ್ನ ಅವನ್ನೆಲ್ಲರನ್ನು ಹೇಳ್ಕೊಡ್ತಾ ಇರ್ತಾರೆ ಮೈಕಲ್ಲಿ. ಅದನ್ನ ಎಲ್ಲರೂ ಕೂಡ ಹೇಳ್ತಾ ಅಕ್ಕಿ ತುಂಬಿರೋ ತಟ್ಟೆಯಲ್ಲಿ ಮತ್ತೆ ಸ್ಲೇಟ್ ನಲ್ಲಿ ಮಕ್ಕಳ ಕೈನ ಇಟ್ಕೊಂಡು ಬರೆಸ್ಬೇಕಾಗುತ್ತೆ. ತಂದೆ ತಾಯಿ ಕೂಡ ಇಬ್ರು ಕೂಡ. ಮತ್ತೆ ಕೊನೆಯಲ್ಲಿ ಅದು ಅಕ್ಷರಾಭ್ಯಾಸದ ಏನು ಒಂದು ಪ್ರೊಸೀಜರ್ ಏನಿದೆ ಅದು ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ತಮ್ಮ ಕೈಲಾದ ಕಾಣಿಕೆನ ತಟ್ಟೆಯಲ್ಲಿಟ್ಟು ವಾಪಸ್ ಕೊಡ್ಬೇಕು. ಸ್ಲೇಟು ಮತ್ತೆ ಚಾಪೀಸು ನೀವೇ ಇಟ್ಕೋಬೇಕು. ಅಕ್ಕಿ ತುಂಬಿರೋ ತಟ್ಟೆಗೆ ಕಾಣಿಕೆ ಇಟ್ರೆ ಇಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಇಟ್ಟು ಆ ತಟ್ಟೆನ ವಾಪಸ್ ಕೊಡ್ಬೇಕು. ನಂತರ ಅದನ್ನ ಕೊಟ್ಬಿಟ್ಟು ಆಚೆ ಬರ್ಬೇಕು. ನಾವು ಆಚೆ ಬಂದ್ಮೇಲೆ ನೆಕ್ಸ್ಟ್ ಬ್ಯಾಚ್ ವೆಯ್ಟ್ ಮಾಡ್ತಾ ಇರ್ತಾರೆ. ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ನೆಕ್ಸ್ಟ್ ಬ್ಯಾಚ್ ವೆಯ್ಟ್ ಮಾಡ್ತಿರ್ತಾರೆ. ಆ ಬ್ಯಾಚ್ ಅವ್ರು ಬಂದು ಅಕ್ಷರಾಭ್ಯಾಸ ನಡೆಯೋದು ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಅವ್ರು ಬ್ಯಾಚ್ ವೈಸ್ ಕಂಟಿನ್ಯೂ ಆಗ್ತಿಲ್ಲ. ಎಲ್ಲ ಖಾಲಿ ಆಗೋವರೆಗೂ, ಅಕ್ಷರಾಭ್ಯಾಸಕ್ಕೆ ಬಂದಿರತಕ್ಕಂಥ ಜನಗಳು ಖಾಲಿ ಆಗೋವರೆಗೂ ಇದೇ ರೀತಿಯಾಗಿ ಅಕ್ಷರಾಭ್ಯಾಸ ನಡೀತಾ ಇರುತ್ತೆ ಫ್ರೆಂಡ್ಸ್. ತುಂಬಾ ಜನ ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲೇ ಮಕ್ಕಳಿಗೆ ಈ ಥರ ಏನು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ವಸ್ತುಗಳೇನಿರ್ತವೆ, ಬುಕ್ಕು, ಪೆನ್ನು, ಪೆನ್ಸಿಲು, ಆಮೇಲೆ ಸ್ಕೆಚ್ ಪೆನ್ಸು ಈ ಥರ ದಾನ ಕೊಡ್ತಾ ಇರ್ತಾರೆ. ನೀವು ಏನಾದರೂ ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಇಚ್ಛೆ ಇದ್ರೆ ಬೇರೆ ಈ ಥರ ಮಕ್ಕಳೆಲ್ಲ ಏನು ಬಂದಿರ್ತಾರೆ ಅವ್ರಿಗೆ ದಾನ ಕೂಡ ಕೊಡ್ಬೋದು. ನಮ್ಮ ಮಕ್ಳಿಗೂ ಕೂಡ ಕೆಲವ್ರು ಕೊಟ್ಟರು. ನಮ್ಗೆ ಈ ವಿಷಯ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾವು ದಾನ ಕೊಡೋದು ಮಾಡ್ತಾ ಇದ್ವಿ ಏನೋ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಾಗಿಲ್ಲ. ಬಟ್ ತುಂಬ ಜನ ಅಲ್ಲಿ ಇದನ್ನ ಕೊಡ್ತಾ ಇದ್ರು ಫ್ರೆಂಡ್ಸ್. ಆಮೇಲೆ ನೀವೇನು ಟಿಕೆಟ್ ತೊಗೊಂಡಿರ್ತಿರಲ್ಲ ಆ ಟಿಕೆಟ್ನ ಒಂದು ಕಾಪಿನ ವಾಪಸ್ ಇಸ್ಕೋಬೇಕಾಗುತ್ತೆ. ಇನ್ನೊಂದು ಒಂದು ಟಿಕೆಟ್ ನಿಮ್ಮ ಹತ್ರನೇ ಇರುತ್ತೆ ಕಾಪಿ. ಆ ಪ್ರಸಾದದ ಟಿಕೆಟ್ಗೆ ಏನಿರುತ್ತೆ ಒಂದು ಪ್ರಸಾದ, ಆ ಒಂದು ಟಿಕೆಟ್ಗೆ ನಿಮಗೆ ಒಂದು ಪ್ರಸಾದ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪ್ರಸಾದ ಬೇಕಾದರೆ ಇನ್ನೂ 100 ರುಪೀಸ್ ಕೊಟ್ಟು ಬೇರೆ ಟಿಕೆಟ್ನ ತೊಗೋಬೇಕು. ನೀವು ವಿದ್ಯಾಭ್ಯಾಸಕ್ಕೆ ಏನು ಟಿಕೆಟ್ ತೊಗೊಂಡಿರ್ತಿಲ್ಲ ಅದಕ್ಕೆ ಒಂದು ಪ್ರಸಾದ ಖಂಡಿತವಾಗ್ಲೂ ಸಿಗುತ್ತೆ. ಎಕ್ಸ್ಟ್ರಾ ಪ್ರಸಾದ ಬೇಕಂದ್ರೆ 100 ರುಪೀಸ್ ಕೊಟ್ಟರೆ ಇನ್ನೊಂದು ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್. ಅಕ್ಷರಾಭ್ಯಾಸ ಮುಗಿದ್ಮೇಲೆ ಶೃಂಗೇರಿ ಕ್ಷೇತ್ರದಲ್ಲಿ ಒಳಗಡೆನೆ ಏನ್ ಪ್ರೆಮಿಸಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗುಡಿ ದೇವಸ್ಥಾನಗಳೇನಿದೆ ಎಲ್ಲದಕ್ಕೂ ವಿಸಿಟ್ ಮಾಡಿದ್ವಿ ಫ್ರೆಂಡ್ಸ್. ವಿದ್ಯಾಶಂಕರ ಟೆಂಪಲ್, ಶಾರದಾಂಬ ಪೀಠ, ತೋರಣ ಗಣಪತಿ ಸನ್ನಿಧಿ, ಇನ್ನೂ ಹಲವು ಸನ್ನಿಧಿಗಳಿಗೆ ಹೋದ್ವಿ. ಮತ್ತೆ ಅಲ್ಲೇ ಶಂಕರಾಚಾರ್ಯರ
ಜೀವನ ಚರಿತ್ರೆಯ ಒಂದು ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ. ಅದು ತುಂಬಾನೇ ಚೆನ್ನಾಗಿದೆ. ಎಲ್ಲಾನು ನೋಡ್ಬೇಕು ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿತ್ತು ಫ್ರೆಂಡ್ಸ್. ಆಮೇಲೆ ಅದೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಮ್ಮ ಟಿಕೆಟ್ ನ ಕೊಟ್ಟು ಪ್ರಸಾದ ತಗೊಂಡ್ವಿ. ಮತ್ತೆ ಅಲ್ಲೇ ಪಕ್ಕದಲ್ಲೇ ದೇವರ ನಾಮಗಳನ್ನ ಬರಿತಾ ಇದ್ರು. ನಾವು ತಗೊಂಡು ದೇವರ ನಾಮನ ಬರ್ದು ವಾಪಸ್ ಕೊಟ್ವಿ. ಮತ್ತೆ ರೂಮ್ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ದೇವಸ್ಥಾನದ ಪಕ್ಕದಲ್ಲೇ ಹರಿತಾ ಇರ್ತಕ್ಕಂತ ಏನ್ ತುಂಗಾ ನದಿ ಇದೆ ಅಲ್ಲಿಗೆ. ಆಮೇಲೆ ರೆಸ್ಟ್ ಮಾಡಿದ್ಮೇಲೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್. ಶೃಂಗೇರಿ ಅಕ್ಕಪಕ್ಕ ಕೆಲವು ಪ್ಲೇಸಸ್ಗಳಿದೆ. ನಿಮ್ಗೇನಾದ್ರು ಟೈಮ್ ಇತ್ತು ಅಂದ್ರೆ ವಿಸಿಟ್ ಮಾಡಿ. ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಸಿರಿಮನೆ ಫಾಲ್ಸ್ ಇದೆ. ಮತ್ತೆ ಕಿಗ್ಗ ರಿಷಶೃಂಗ ಟೆಂಪಲ್ ಇದೆ. ಮತ್ತೆ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಆಗುಂಬೆ ಇದೆ. 40 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಲ್ಲಿ ನಿಮ್ಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಮತ್ತೆ ಬಾಳೆಹೊನ್ನೂರು ರಂಭಾಪುರಿ ಮಠ ಇದೆ. ಇದಕ್ಕೆಲ್ಲ ನೀವು ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಹತ್ರ ಏನಾದ್ರು ಟೈಮ್ ಇತ್ತು, ನೀವು ಫ್ರೀ ಆಗಿದ್ದೀರಾ ಅಂದ್ರೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಪ್ಲೇಸಸ್. ಪದೇ ಪದೇ ನೀವೇನ್ ಬಂದು ನೋಡಕ್ಕಾಗಲ್ಲ. ಒಂದ್ಸತಿ ಬಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಹೋಗಿ. ನಾವು ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ನಮ್ಮ ಹತ್ರ ಟೈಮ್ ಇರ್ಲಿಲ್ಲ. ಯಾಕಂದ್ರೆ ಆಫೀಸ್ಗೆ ಹೋಗ್ಬೇಕಾಗಿತ್ತು, ರಜೆ ಇರ್ಲಿಲ್ಲ. ಸೊ ಓನ್ಲಿ ಶೃಂಗೇರಿ ನೋಡ್ಕೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಅಲ್ಲೇ ಮಧ್ಯಾಹ್ನ 12:30ಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಪ್ರಸಾದನ ಸ್ವೀಕರಿಸಿ ಮತ್ತೆ ಬಸ್ ಹತ್ಕೊಂಡು ರಿಟರ್ನ್ ಮನೆಗೆ ರಾತ್ರಿ ಬಂದ್ವಿ ಫ್ರೆಂಡ್ಸ್. ನೋಡಿ, ಇಷ್ಟು ಅಕ್ಷರಾಭ್ಯಾಸದ ಒಂದು ಸಂಪೂರ್ಣ ಮಾಹಿತಿ ಫ್ರೆಂಡ್ಸ್. ಇದೇ ರೀತಿಯಾದ ಯೂಸ್ಫುಲ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.